ಹಲೋ, ನಮಸ್ಕಾರ ಸ್ನೇಹಿತರೆ. ಜಗಲಿ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಆರಾಮಿದ್ದೀನಿ. ಮತ್ತು ಮೊದಲಿಗೆ ನಾನು ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ಇವಾಗ 4 ಗಂಟೆ ಆಗಿದೆ ನೋಡಿರಿ. 4 ಗಂಟೆಗೆ ಹೊರಗಿಂದು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿದ್ದೀನಿ. ರಂಗೋಲಿ ಹಾಕಿಬಿಟ್ಟು ನೋಡಿರಿ, ಹೊರಗೆ ಎಷ್ಟೊಂದು ಕತ್ಲೈತಿ. ಕತ್ಲದೊಳಗೆ ಲೈಟಿಂದ ಇದ್ರೊಳಗೆ ನೋಡಿ ಗಿಡಗಳು ಯಾವ ಥರ ಕಾಣ್ತಾವೆ. ಎಷ್ಟೊಂದು ತಂಪವಾದ ವಾತಾವರಣ ಇರ್ತೈತೆ ನೋಡ್ರಿ ನಶಿನ್ಯಾಗ. ಮತ್ತು ಹಂಗೆ ಟೈಮ್ ಆಯಿತು, ಅಗ್ನಿಹೋತ್ರ ಮಾಡತ್ತಿದ್ದೀನಿ ರೀ. ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಲ್ಲು ಒರೆಸಿ ಒಂದು ಸ್ನಾನ ಮುಗಿಸ್ಕೊಂಡು ಅಗ್ನಿಹೋತ್ರ ಮಾಡಿದ್ದೀನಿ ರೀ. ಟೈಮಿಂಗ್ ಆಯ್ತಲ್ಲ, ಅಗ್ನಿಹೋತ್ರ ಮುಗಿಸ್ಕೊಂಡ ನಂತರ ನಾನು ಅಡುಗೆ ಸ್ಟಾರ್ಟ್ ಮಾಡತ್ತಿದ್ದೀನಿ ರೀ. ನನ್ನ ಮಗಳಿಗೆ ಡಬ್ಬಿ ಕಟ್ಟಿದ್ದೆ, ಅವಳು ಪಲಾವ್ ಮಾಡಿ, ಇವತ್ತು ಅಮಾವಾಸ್ಯೆ ಇತ್ತಲ್ಲ, ಚಪಾತಿ ಒಲ್ಲೆ ಅಂತಾರೆ, ಪಲಾವ್ ಅಷ್ಟೇ ಮಾಡಿ ಕಟ್ಟಿ ಸಪ್ರೇಟು. ನಾನು ಆಮೇಲೆ ದೇವ್ರಿಗೆ ಎಡೆಗೆ ಹಿಡಿಬೇಕಲ್ಲ, ಹಾಗಾಗಿ ಬ್ಯಾಳಿ ಕುದಿಸೀನಿ ಕಡೆ. ಮೆಣ್ಸಿನ್ಕಾಯಿ ಹುರ್ಕೊಳತ್ತೀನಿ ರೀ. ಹುರ್ಕೊಂಡೇನೆ ಆಲ್ರೆಡಿ. ಇವು ಬೀನ್ಸ್ ಒಂದು ಸೈಡು ಬೀನ್ಸು ಹುರಿಯಾಕಿಟ್ಟೇನಿ. ಈ ಕಡೆ ಸಾರು ಮಾಡತ್ತೀನಿ ರೀ, ಕಟ್ಟಿನ ಸಾರು ಇರುತ್ತೆ. ಅಮಾವಾಸ್ಯೆಗೊಮ್ಮೆ ನಾವು ಕಡಲೆಬೇಳೆ ಕುದಿಸ್ತೇವೆ, ಕಡುಬು ಮಾಡ್ತೀವಲ್ಲ, ಎಡೆಗೆ ಕಂಪಲ್ಸರಿ ನಾವು ಕಡುಬು ಮಾಡ್ತೀವಿ ರೀ. ಈ ಕಡೆ ಬೀನ್ಸ್ ಪಲ್ಯ ಮಾಡತ್ತೀನಿ ರೀ, ಮತ್ತು ಬದ್ನಿಕಾಯಿ ಪಲ್ಯ ಎಡೆಗೆ ರೀ. ಚಂದ ಹುರ್ಕೊಂಡು ಉಳ್ಳಾಗಡ್ಡಿನ ಅದ್ರಾಗ ಹಾಕೀನಿ ರೀ. ಸ್ವಲ್ಪ ಅದಾವ ಬೀನ್ಸ್ ವೇಸ್ಟ್ ಮಾಡಬಾರ್ದು ಅಂತಂದ್ರಿ ಆ ಕಡೆ ಸಾರು ಕುದಿಸಾಕಿಟ್ಟೇನೆ ರೀ, ಕಟ್ಟಿನ ಸಾರು. ಇದ್ದಾಗ ಚಪಾತಿ ಹಿಟ್ಟು ನಾದಿಟ್ಟೇನೆ ರೀ, ಕಡುಬು ಹಿಟ್ಟು ನಾದಿಟ್ಟೇನೆ. ಇವನ್ನೆಲ್ಲ ಮಾಡಿಕೊಂಡು ನಾವು ಮತ್ತೊಮ್ಮೆ ಸ್ನಾನ ಮಾಡಿ ಪೂಜೆ ಮಾಡ್ತೇವೆ ರೀ. ಪೂಜೆ ಮಾಡಿ ಒಮ್ಮೆಗೆ ಎಡೆ ಹಿಡಿತೇವೆ. ಈಗ ನೋಡಿರಿ, ಎಲೆ ಲಟ್ಟಿಸಿ ಇಟ್ಕೊಂಡೇನಿ. ಇದು ಪಲ್ಯ ಮಾಡಿಬಿಟ್ಟು ಪಲ್ಯ ಮಾಡಿ ತೆಗೆದ್ರಿ ಒಂದೊಂದು ಮಾಡ್ಕೊಳೋರಾಗ ಟೈಮ್ ಆಗಿ ಹೋಗ್ಬಿಡ್ತೈತೆ ರೀ. ಹೆಂಗೆ ಟೈಮ್ ಹೋಗ್ತೈತೆ ಅನ್ನೋದಾಗ ಗೊತ್ತಾಗೋದಿಲ್ಲ. ಇನ್ನೊಂದು ಸ್ನೇಹಿತರೆ, ನಂದು ಚಾನಲ್ಲು ನೋಡಿರಿ, ಖುಷಿಪಡಿ, ಕಮೆಂಟ್ ಮುಖಾಂತರ ತಿಳಿಸಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರೂ ದಯವಿಟ್ಟು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನನಗೂ ವಿಡಿಯೋ ಮಾಡಿ ಹಾಕ್ಬೇಕು ಅನ್ನೋದು ನನಗೂ ಖುಷಿ ಅನ್ನಿಸ್ತೈತಿ. ಕಂಪ್ಲೀಟಾಗಿ ನೋಡಿ ನನ್ನ ವಿಡಿಯೋನು. ಎಲ್ಲರಿಗೂ ಹೆಂಗೆ ಸಪೋರ್ಟ್ ಮಾಡ್ರೆ ನನಗೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು ಮಾನಿಟೈಸೇಷನ್ ಆಯಿತು ಅಂತಂದ್ರೆ ಫೇಸ್ ಮುಖಾಂತರ ತೋರಿಸ್ಬೇಕನ್ನೋ ಖುಷಿ ಐತಿ ನನಗೆ. ನೋಡಿರಿ, ಕಡುಬು ಮಾಡಾತೀನಿ, ಎಲೆ ಲಟ್ಟಿಸ್ಕೊಂಡೈತಿ. ಮತ್ತು ಸಾರು ಪಲ್ಯ ಮಾಡ್ಕೊಳತ್ತಿದ್ನಲ್ಲ, ಆವಾಗ ನಾನು ಎಲೆ ಲಟ್ಟಿಸ್ಕೊಂಡೇನೆ ರೀ. ಎಲೆ ಲಟ್ಟಿಸ್ಕೊಂಡು ಹುಣ್ಗಾನ ಮಿಕ್ಸಿಗೆ ಹಾಕ್ಕೊಂಡೇನಿ ರೀ. ಕಡುಬು ಮಾಡ್ಕೊತೀನಿ. ಇತ್ತಾಗ ಬಜ್ಜಿ ಇಟ್ಕೊಂಡು ಕಡುಬು ಮಾಡಿಕೊಂಡು ಬಜ್ಜಿ ಮಾಡ್ತೀನಿ, ಎಡೆಗೆ ಮಾಡ್ತೀನಿ ರೀ. ಎಲ್ಲರಿಗೂ ತಿನ್ನಕ್ಕೆ ಮಾಡ್ತೀನಿ. ಇವನ್ನೆಲ್ಲ ಅಡುಗೆ ಮಾಡಿಟ್ಟು ಅರ್ಬಿ ಹೋಗೋದು ಹಾಕಿ ಮತ್ತು ಜಳಕ ಮಾಡಿ ಪೂಜೆ ಮಾಡಿ ಎಡೆ ಹಿಡಿತೀವಿ. ಎಡೆ ಹಿಡಿದು ಗುಡಿಗೆ ಹೋಗಿ ಬರ್ಬೇಕು. ಇವತ್ತು ನಾನು ನಂಬಿದಂಥ ದೇವ್ರು ನಮ್ಮನ್ನು ಎಂದೂ ಕೈ ಬಿಡೋಂಗಿಲ್ಲ. ಹಾಗಾಗಿ ಅಮ್ಮನವ್ರ ದರ್ಶನ ತಗೊಳ್ಳೇಬೇಕು. ಮಂಗಳವಾರ ಶುಕ್ರವಾರ ಕಂಪಲ್ಸರಿ ಹೋಗ್ತೇನೆ ರೀ ಅಮ್ಮವ್ರಿಗೆ. ಇವತ್ತು ಅಮಾವಾಸ್ಯೆ ಐತಿ, ಅಮಾವಾಸ್ಯೆಗೂ ನಾವು ಏನು ಅಂದ್ಕೊಂಡಿರ್ತೀವಿ ಅದು ಸಕ್ಸಸ್ ಆಕೈತೆ ರೀ ಅಮ್ಮನ ಹತ್ರ ಹೋಗಿ ಬಂದ್ರೆ. ಹಾಗಾಗಿ ನಾವು
ನನಗೆ ಬೇಜಾರಾದಾಗ ಆಯ್ತು ಮಂಗಳವಾರ ಶುಕ್ರವಾರ ಹೋಗ್ಬೇಕನ್ಸಿದ್ರೆ ಯಾವಾಗಾದರೂ ಹೋಗ್ಬಿಡ್ತೀವಿ ನಾವು ಅಮ್ಮನ ಪವಾಡ ಭಾಳ ಐತಿ ರೀ. ಉಮಾ ಪಾರ್ವತಿ ದೇವಿ ಅಲ್ಲಿ ಸಾಕಷ್ಟು ಜನ ಪ್ರಸಾದ ತಿಂತಿರ್ತಾರೆ. ಅಮ್ಮ ಅಲ್ಲೇನು ಮನಸ್ಸೊಳಗೆ ಇಟ್ಕೊಂಡು ನಾವು ಬೇಡಿಕೆನ ಏನು ಕೇಳ್ತೇವೆ ಅದನ್ನು ಪ್ರಸಾದ ಮುಖಾಂತರ ಕೊಡ್ತಾಳೆ ರೀ ಅಮ್ಮ. ಭಾಳ ನಂಬಿಕೆ ರೀ ಅಮ್ಮ. ನೋಡಿರಿ ಕಡುಬು ಆಯ್ತು ರೀ. ಕಡುಬು ಆದಟ್ಲೆ ಬಜ್ಜಿ ಮಾಡ್ತೀನಿ ರೀ. ಬಟ್ಟೆ ಜಾಸ್ತಿ ಅದಾವ್ರಿ. ನಾಳಿಂದ ನಾನು ಬಟ್ಟೆ ಹೊಲಿಬೇಕು. ಬ್ಲೌಸ್ ಬಂದವ್ರಿ, ಸೀರೆ ಬಂದವು, ಪಿಕೋ ಫಾಲು. ಇನ್ನೂ ಬೇಗ ಕೆಲಸ ಮುಗಿಸ್ಕೊಂಡು ಸ್ಟಿಚಿಂಗ್ ಮಾಡಬೇಕು ರೀ. ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೇನೆ ನಾನು ನಿಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ನನಗೂ ಸಪೋರ್ಟ್ ಮಾಡ್ತಾ ಅಂತ ಅಂದ್ಕೊಂಡಿದ್ದೀನಿ. ನನ್ನಲ್ಲಿ ಇದ್ದಂಥ ವಿಷಯನ ನಿಮ್ಮಲ್ಲಿ ಹಂಚ್ಕೋಬೇಕನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕಂತಂದು ಖುಷಿಯಾಗೈತಿ. ಹಾಗಾಗಿ ಮಾಡತ್ತೀನಿ. ನಿಮ್ಮ ಸಪೋರ್ಟಿಂದ ನಾನು ಇನ್ನೂ ಮಾಡಬೇಕನ್ನೋ ಉದ್ದೇಶ ನನಗೆ ಭಾಳ ಐತಿ. ಗಾಡಿ ಕಳಿಸಿದ್ರೆ ಇವಾಗ ನೋಡಿರಿ ಕಡುಬು ಆಯ್ತು. ಕಡುಬು ಆದ್ಬಿಟ್ಲೆನ್ನ ಬಜ್ಜಿ ಮಾಡಕ್ಕೆ ಕುಂತೀರಿ ನೋಡಿರಿ. ಬಜ್ಜಿಗೆ ಕಲಸೇ ಇಟ್ಟಿದ್ದೆ ಮೊದಲನ್ನ. ಈ ಗಡಿ ಪೂರ್ತಿ ಮಾಡ್ತೇನೆ ರೀ. ಆಮೇಲೆ ನಾವೆಲ್ಲರೂ ಉಣ್ಣು ಮುಂದೆ ಆಗ ಬಿಸಿ ಮತ್ತು ಮಾಡಿಕೊಡ್ಬೇಕಂತಂದು ಈ ಗಡಿಗೆ ಮಾಡತ್ತೇನೆ ನೋಡಿರಿ. ಅಮಾವಾಸ್ಯೆ ದಿನ ನಾವು ಎಷ್ಟು ಬೇಗ ಎದ್ರೂ ಕೆಲಸನ ಮುಗಿಯಂಗಿಲ್ಲ ರೀ. ಹಂಗಾಗಿ ಕೆಲಸ ಒಂದೆಲ್ಲ ಮಾಡ್ಕೋಬೇಕು. ಇವತ್ತು ದೇವ್ರ ಕೂಲಿ ಇವತ್ತು ತೊಳ್ಕೊಂಡ್ಬಿಟ್ಟೆ. ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಹಾಗಾಗಿ ಲೇಟ್ ಆಯ್ತು ರೀ. 4 ಗಂಟೆಗೆ ಎದ್ದೇನೆ. ಎದ್ರೂ ಲೇಟ್ ಆಗಿಬಿಡುತ್ತೆ ಎಲ್ಲ. ನಾನು ಏನು ಮಾಡೋಕ್ಕಾಗಂಗಿಲ್ಲ. ಒಂದೊಂದು ದಿನ ಲೇಟ್ ಆಗಿಬಿಡ್ತೈತಿ. ಆದ್ರೂ ಕರೆಕ್ಟ್ ಟೈಮಿಂಗ್ ಮೇಂಟೈನ್ ಮಾಡಿದರೆ ನಮ್ಮ ಮುಂದಿನ ಕೆಲಸ ಆಗ್ತಾವ್ರಿ. ಟೈಮಿಂಗ್ ಇಟ್ಕೊಂಡು ನಾವು ಕೆಲಸ ಮಾಡಿದಂದ್ರೆ ಆ ಟೈಮಿಂಗಿಗೆ ಆ ಕೆಲಸ ಆಕೈತೆ ಅನ್ನೋ ಒಂದು ಖುಷಿ ಇರ್ತೈತಿ. ಹಾಗಾಗಿ ಕೆಲಸ ಮತ್ತು ಮುಂದಿನ ಬೇಗ ಆಕ್ಕಾವ್ರಿ. ಹಾಗಾಗಿ ನಾನು ಟೈಮಿಂಗ್ ಮೇಂಟೈನ್ ಮಾಡ್ತೀನಿ. ನಂಗೆ ಬೇಗ ಆಗ್ಬೇಕು ಕೆಲಸ ಇಟ್ಕೊಂಡು ನಾನು ಕುಂದ್ರಂಗಿಲ್ಲ. ಮೊದಲೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ರೆಸ್ಟ್ ಮಾಡ್ತೇನೆ ನೋಡಿರಿ. ಬಜ್ಜಿನ ಆಯಿತು. ಬಜ್ಜಿ ಕಡುಬು ಆಯ್ತು ರೀ. ಈ ಸಾರು ಮಾಡೀನಿ ರೀ. ಅನ್ನ ಮಾಡೀನಿ. ಅನ್ನ ಜಾಸ್ತಿ ನಮ್ಮ ಮನೆಯೊಳಗೆ ಯಾರೂ ತಿನ್ನಂಗಿಲ್ಲ. ಹಾಗಾಗಿ ಸ್ವಲ್ಪ ಮಾಡೀನಿ ರೀ. ಇದು ಜಗಲಿ ಪೂಜೆ ರೀ. ಈ ಉಮಾ ಪಾರ್ವತಮ್ಮನ ಗುಡಿ ಅಂತಂದಲ್ರಿ. ಅಮ್ಮನ ದರ್ಶನ ತಗೊಳ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ.